ಬೆಳಗ್ಗೆನೇ 5:30ಕ್ಕೆ ಎದ್ದೆ. ಈಗ ಒಂದು ಟೀ ಒಂದೊಂದು ದಿವಸಕ್ಕೆ ಒಂದೊಂದು ಥರ ನಾನು ಕುಡಿಯೋದು. ಇವಾಗ ಬೇರೆ ಥರ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮನೇಲಿರೋದೆ, ನೀವು ಹೊರ್ಗಡೆಯಿಂದ ತರಬೇಕು ಮಾಡಬೇಕು ಅನ್ನೋದು ಬೇಡವೇ ಬೇಡ. ಅಯ್ಯೋ ಹೊರ್ಗಡೆಯಿಂದ ತರಬೇಕಲ್ಲಪ್ಪ, ಇಷ್ಟು ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ, ಬೇಡ. ಮನೇಲಿರೋ ಐಟಮಲ್ಲೇ ನಾನು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ. ನನಗೆ ಹೊಟ್ಟೆ ನೋಡಿ ಎಷ್ಟು ಕರಗಿದೆ ನೋಡಿ. ನಾನು ನಿನ್ನೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ ತಮ್ನೇಲಲ್ಲಿ. ಎಷ್ಟು ದಪ್ಪ ಇದೆ, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ನೋಡಿ. ಬನ್ನಿ ಆ ಟೀ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮತ್ತು ನನ್ನದು ಏನೇನು ಕುಡಿತೀನಿ ಅಂತಲೂ ನಾನು ಹೇಳ್ತೀನಿ. ರಾತ್ರಿಯೇ ಪಾತ್ರೆ ಇದ್ದಿದ್ದೆಲ್ಲ ತೊಳೆದು ನೋಡಿ, ಸಿಂಕೆಲ್ಲ ಹೀಗೆ ಕ್ಲೀನ್ ಮಾಡಿಟ್ಬಿಟ್ಟಿರ್ತೀನಿ. ಯಾಕಂದರೆ ಇಲ್ಲಾಂದರೆ ಜಿರಳೆಗಳು ಎಲ್ಲ ಶುರುವಾಗುತ್ತೆ. ಒಂದು ಲೋಟ ನೀರು ತೊಗೊಳ್ತೀನಿ ನಾನು ಕುಡಿಯೋದೇ ಆ ಗಾಜಿನ ಗ್ಲಾಸು ತೋರಿಸಿದ್ನಲ್ವ, ಆ ಗಾಜಿನ ಗ್ಲಾಸಲ್ಲಿ ನೀರು ಕುಡಿತೀನಿ ನೋಡಿ. ಇದಿಷ್ಟು ನಾನು ನೀರು ತೊಗೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಳ್ತೀನಿ. ನೀರು ಕುದೀಲಿ ನೋಡಿ. ರಾತ್ರಿಯೇ ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ನಲ್ವ, ಚಿಯಾ ಸೀಡ್ಸು ಮತ್ತು ಕಾಮಕಸ್ತೂರಿ ಬೀಜ ಎರಡೂ ಮಿಕ್ಸ್ ಮಾಡಿ ಇದೊಂದು ಸ್ಪೂನಲ್ಲಿ ನೆನೆಸಿಟ್ಟಿರ್ತೀನಿ. ವಾಕಿಂಗ್ ಓಟ್ ಬಂದಮೇಲೆ ಕುಡಿತೀನಿ ನಾನಿವಾಗ ಇದನ್ನು ಕುಡಿದ್ಬಿಟ್ಟು ವಾಕಿಂಗ್ ಹೋಗ್ತೀನಿ. ಇದು ವಾಕಿಂಗಿಂದ ಬಂದಮೇಲೆ ಕುಡಿತೀನಿ. ಅದಕ್ಕಾಗೆ ಮುಚ್ಚಿಟ್ಟಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೀರು ಕುದಿಯೋಕ್ಕೆ ಶುರು ಆಯಿತು. ಇದು ಜೀರಿಗೆ ಕಾಳುಮೆಣಸು ಪುಡಿ, ತುಂಬ ನಮ್ಗೆ ಒಳ್ಳೆಯದು. ಹಾಗೆ ಜೀರಿಗೆ ಹಾಕ್ಕೊಂಡು ಕುದಿಸ್ತಾರೆ, ಆದರೆ ನನಗೆ ಪುಡಿ ಮಾಡಿದ್ರೆ ಅದರಲ್ಲಿರೋ ಸತ್ವ ಜಾಸ್ತಿ ಬಿಡುತ್ತೆ ಅಂತ ನನ್ನ ಭಾವನೆ. ಇದು ಚಕ್ಕೆ ಪುಡಿ. ನಾನು ಚಕ್ಕೆ, ದಾಲ್ಚಿನ್ನಿ ಚಕ್ಕೆ ಬರುತ್ತಲ್ಲ, ದಾಲ್ಚಿನ್ನಿ ಚಕ್ಕೆನ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ನಾನು ಇದಿಷ್ಟು ಹಾಕ್ತೀನಿ. ದಾಲ್ಚಿನ್ನಿ ಚಕ್ಕೆ ಪುಡಿ ದಿನಕ್ಕೆ 2 ಟೈಮು, ಮಲ್ಕೊಳ್ಳುವಾಗ ಮತ್ತು ಬೆಳಗ್ಗೆ ಎದ್ದಿದ್ದ ಕೂಡಲೇ ಕುಡಿದ್ರೆ ತುಂಬ ನಮ್ಮ ಫ್ಯಾಟ್ ಕರಗುತ್ತೆ. ಇಷ್ಟ ಹಾಕ್ತೀನಿ. ಇದು ಚಕ್ಕೆ ಪುಡಿ. ಚಕ್ಕೆ ಅಂದರೆ ಫ್ಲ್ಯಾಟ್ ಇರೋದಲ್ಲ, ರೌಂಡ್ ಬರುತ್ತೆ. ರೌಂಡನ್ನು ಪುಡಿ ಮಾಡಿಟ್ಕೊಬೇಕು. ಇದು ಸ್ವಲ್ಪ ಕುದೀಲಿ, ಬೇಗ ಫ್ಯಾಟ್ ಕರಗುತ್ತೆ. ಇದು ಚಕ್ಕೆ ಪುಡಿ ಅಂತೂ ಸೂಪರಾಗಿ ಕೆಲಸ ಮಾಡುತ್ತೆ. ದಿನಕ್ಕೊಂದೊಂದು ಮನೇಲಿ ಏನಿರುತ್ತೋ ಅದು. ನಾನು ಅಂಗಡಿಯಿಂದ ತಂದು ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಹೇಳಲ್ಲ. ಮನೇಲಿ ಏನಿರುತ್ತೆ ಅದರಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ನಾನು ನೋಡಿ, ಜೀರಿಗೆನೂ ಕಾಳುಮೆಣಸು ಪುಡಿ ಮಾಡಿಟ್ಟಿರ್ತೀನಿ. ರಸಮ್ಗಾಗುತ್ತೆ, ನಮಗೆ ಸಲಾಡ್ಗಾಗುತ್ತೆ, ಎಲ್ಲದಕ್ಕಾಗುತ್ತೆ. ಇಷ್ಟು ಮಾಡಿಟ್ಟಿರ್ತೀನಿ ನೋಡಿ. ಇಷ್ಟು ಖಾಲಿ ಆಗಿದೆ ಇದು. ಅದನ್ನು ಒಂದು ಸ್ಪೂನ್ ಹಾಕಿರ್ತೀನಿ. ಕಾಳುಮೆಣಸು ಅಷ್ಟೇ, ನಮಗೆ ಕೆಮ್ಮು ನೆಗಡಿ ಶೀತ ಎಲ್ಲದಕ್ಕೂ ಆಗುತ್ತೆ ಒಂದು, ಮತ್ತು ಫ್ಯಾಟ್ ಕರಗುತ್ತೆ. ನಮಗೆ ಮನೇಲಿ ಏನಿದೆಯೋ ಅದರಲ್ಲೇ ನಾವು ಫ್ಯಾಟ್ ಕರಗಿಸ್ಕೊಬೇಕು. ಅಂಗಡಿಯಿಂದ ಅದಷ್ಟು 1000 ರೂಪಾಯಿ, ಇದಿಷ್ಟು 1000 ರೂಪಾಯಿ, ಅದು 100 ರೂಪಾಯಿ ಕೊಟ್ಟು ತರೋದಕ್ಕಿಂತ 80% ಫುಡ್ ಕಂಟ್ರೋಲ್ ಇರಬೇಕು. ಇನ್ನು 20% ಎಕ್ಸಸೈಸ್ ಇರಬೇಕು. ನಾನು ಆಯುರ್ವೇದ ಉಡುಪಿಲಿ ಆಯುರ್ವೇದ ಹಾಸ್ಪಿಟ್ಲಿಗೆ ಸೇರಿದ್ದೆ ಸುಮ್ಮನೆ ತಲೆನೋವು ಅಂತ. ಈಗ 1 ವರ್ಷದ ಕೆಳಗಡೆ. ನಾನು ಆವಾಗ ಇನ್ನೂ ಯೂಟ್ಯೂಬ್ ಮಾಡಿರಲಿಲ್ಲ. ಆವಾಗ ನಾನು ಸೇರಿದ್ದೆ. ಆವಾಗ ನನಗೆ ಸ್ವಲ್ಪ ಇವೆಲ್ಲ ಹೇಳ್ಕೊಡ್ತಾಯಿದ್ರು ನನಗೆ. ಹಾಗಾಗಿ ನಾನು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು. ಇದು ಮಡಿಕೆಲಿ ಬೇಗ ಕುದಿ ಬರುತ್ತೆ. ನಾನು ಆಫ್ ಮಾಡ್ಕೊಳ್ತೀನಿ. ಮಡಿಕೆ ಬಿಸಿಗೇ ಬೇಗ ಕುದಿ ಬರುತ್ತೆ ನೋಡಿ. ಆಫ್ ಮಾಡಿದ್ದೀನಿ, ಆದರೂ ಕುದಿಯುತ್ತೆ ನೋಡಿ. ಕುದಿ ಬಂದ್ಬಿಡುತ್ತೆ ಬೇಗ ಅದು. ನೋಡಿ, ಮಡಿಕೆಗೆ ಸುಮ್ಮನೆ ಬಿಸಿ ತಾಗಿದ್ರೆ ಸಾಕು, ಹಾಗೆ ಕುದಿಯುತ್ತೆ. ನಾನು ಒಂದೊಂದ್ಸರಿ ಉಪ್ಪು ಬಂದ್ಬಿಡುತ್ತೆ, ಅದಕ್ಕೆ ತಣ್ಣೀರು ಹಾಕ್ಬಿಡ್ತೀನಿ. ಇಲ್ಲಾಂದರೆ ಚಲ್ಲೋಗಿ ಸ್ಟವೆಲ್ಲ ಗಲೀಜಾಗುತ್ತೆ. ಇದೇನು ಉಕ್ಕು ಬರಲಿಲ್ಲ ನೋಡಿ. ಆಫ್ ಮಾಡಿದ್ರು ಹೇಗೆ ಕುದೀತಾ ಇದೆ ನೋಡಿ. ನೋಡಿ, ಆಫ್ ಆಗಿದೆ ಸ್ಟವ್ವು, ಆದರೂ ನೋಡಿ ಕುದೀತಾ ಇರುತ್ತೆ. ಮಡಿಕೆಲಿ ಹಾಗೇನೆ ತುಂಬ ಒಳ್ಳೆಯದು. ಒಂದು ಸಣ್ಣದು ಮಡಿಕೆ ತೊಗೊಳ್ಳಿ, 40-50 ರೂಪಾಯಿಗೆಲ್ಲ ಸಿಗುತ್ತೆ. ಇದು ಎಷ್ಟು ಬಿಸಿ ಬೇಕೋ ಅಷ್ಟು ಮಾಡ್ಕೊಂಡು ಕುಡಿಬೋದು. ನಾನು ಸ್ವಲ್ಪ ಬೆಚ್ಚಗೆ ಕುಡಿಯೋದು. ಇದಕ್ಕೆ ದಿನಕ್ಕೆ ಒಬ್ಬರು
ಒಂದು ನಿಂಬೆಹಣ್ಣು ತಿನ್ನಲೇಬೇಕು. ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ನಾವು ತೊಗೊಂಡಷ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಮತ್ತು ತುಂಬ ಫ್ಯಾಟ್ ಲಾಸ್ ಆಗುತ್ತೆ. ಒಬ್ರೊಬ್ರು ಹೇಳ್ತಾರೆ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣು ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಅದು ನೋಡಿ ನೀವು ಒಂದು ದಿವಸ ತೊಗೊಳ್ಳಿ. ನಿಮ್ಗೆ ಆಗಲಿಲ್ಲ ಅಂದರೆ ಬಿಟ್ಬಿಡಿ ದಯವಿಟ್ಟು. ನನಗಾಗುತ್ತೆ, ನನಗೆ ಗ್ಯಾಸ್ಟ್ರಿಕ್ ಅವೆಲ್ಲ ಏನೂ ಸಮಸ್ಯೆ ಇಲ್ಲ, ನನಗಾಗುತ್ತೆ. ಹಾಗಾಗಿ ನಾನು ತೊಗೊಳ್ತೀನಿ. ನೀವು ಒಂದು ಸರಿ ನೋಡಿ ನಿಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು ಅಂತಂದರೆ ತೊಗೊಳ್ಬೇಡಿ, ನಿಲ್ಲಿಸ್ಬಿಡಿ. ಒಬ್ರೊಬ್ರಿಗೆ ಎಲ್ಲ ಇಡ್ಸಲ್ಲ ಮೈಗೆ ಅಲ್ವಾ, ಒಂದೊಂದು ಅಲರ್ಜಿ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ನೋಡಿ ಇಷ್ಟು ದೊಡ್ಡದು ತೊಗೊಂಡೆ, ಚಿಕ್ಕದು. ಆಮೇಲೆ ಇದು ಸಲಾಡ್ಗೆ ಹಾಕ್ಕೊಳ್ತೀನಿ ನಾನು. ಅದಕ್ಕೆ ಇದನ್ನು ಇಂಟ್ಕೊಳ್ತೀನಿ, ಯಾಕಂದ್ರೆ ನಾವು ಸೋಸ್ಕೊಳ್ತೀವಲ್ಲ, ಹಾಗಾಗಿ ಇದನ್ನು ಇಂಟ್ಕೊಳ್ತೀನಿ. ಈ ಸಿಪ್ಪೆನ ಬಿಸಾಡಬೇಡಿ, ದಯವಿಟ್ಟು ಬಿಸಾಡಬೇಡಿ. ನನಗೆ ಕೆಲವೊಂದು ತುಂಬ ಟಿಪ್ಸ್ಗಳು ಹೇಳ್ತೀನಿ. ಸಿಪ್ಪೆಲ್ಲೂ ತುಂಬ ವೆಯ್ಟ್ ಲಾಸ್ ಆಗುತ್ತೆ. ನಾನು ಹೇಗೆ ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ. ಆದರೆ ಸಿಪ್ಪೆನ ಬಿಸಾಕಬೇಡಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ ನಾನು ಹೇಳಿದ್ನಲ್ಲ, ನೋಡಿ ಇಷ್ಟು ನೀವು ಬೆಳಗ್ಗೆ ಹೊತ್ತು ಕೊಡುತ್ತಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದಷ್ಟು ಮಾಡಿ. ಮೈದಾ ಬಳಸಬೇಡಿ, ಸಕ್ಕರೆ ಬಳಸಬೇಡಿ, ಅನ್ನ ಸ್ವಲ್ಪ ಕಡಿಮೆ ಮಾಡಿ. ರಾಗಿ ಅಂಬ್ಲಿದ್ದು ರೆಸಿಪಿ ಹೇಳಿದ್ದೀನಿ, ರಾಗಿ ಅಂಬ್ಲಿ ಕುಡೀರಿ. 1 ಟೈಮ್ ರಾಗಿ ಅಂಬ್ಲಿ ಕುಡೀರಿ. ನಾವೆಲ್ಲ ಹಾಕಿದ್ದೀವಿ ಅದರಲ್ಲಿ, ಹಾಗಾಗಿ ರಾಗಿ ಅಂಬ್ಲಿ ಕುಡೀರಿ. ಅನ್ನ ಕಡಿಮೆ ಮಾಡಿ, ಸಕ್ಕರೆ ಅಂತೂ ಬಳಸಲೇಬೇಡಿ. ಉಪ್ಪು ಆದಷ್ಟು ಕಡಿಮೆ ಬಳಸಿ. ಉಪ್ಪು ತಿಂದಷ್ಟು ಫ್ಯಾಟು. ಉಪ್ಪು ಕಡಿಮೆ ಬಳಸಿ. ಇವಾಗ ಇದನ್ನು ಕುಡಿಯೋಣ. ವಾಕಿಂಗ್ ಹೋಗೋ ಮುಂಚೆ ಇದೊಂದು ಗ್ಲಾಸ್ ಕುಡ್ಕೊಂಡು ಹೋಗ್ತೀನಿ. ದಿನಕ್ಕೆ ಒಂದೊಂದು ಥರ ಮಾಡ್ಕೊಳ್ತೀನಿ. ನಾನು ಕುಡಿಯೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಲ್ಲ. ಒಂದು 3ರಿಂದ 4 ನಿಮಿಷ ಆದರೂ ಕುಡೀರಿ ಇದನ್ನು. ಇದು ಕುಡಿದ್ಬಿಟ್ಟು ವಾಕಿಂಗ್ ಹೋಗ್ತೀನಿ. ವಾಕಿಂಗಿಂದ ಬಂದಮೇಲೆ ಸಿಗ್ತೀನಿ. ದಿನ ವಾಕಿಂಗ್ ವೀಡಿಯೋ ಮಾಡಲ್ಲ, ಯಾಕಂದರೆ ತುಂಬ ಲೆಂತಿ ಆಗೋಗುತ್ತೆ ನಿಮಗೆ. 1 ಅವರ್ ವಾಕ್ ಮಾಡ್ತೀನಿ, 20 ನಿಮಿಷ ಎಕ್ಸಸೈಸ್ ಮಾಡ್ತೀನಿ, ಒಂದು 10 ನಿಮಿಷ ಕೂತ್ಕೊಳ್ತೀನಿ, ಆರಾಮಾಗಿ ಬರ್ತೀನಿ. ಅದೊಂದು 1-1.5 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ವಾಕಿಂಗ್ ಹೋಗೋಕ್ಕಾಗದೇ ಇರೋರು ನಾನು ಎಕ್ಸಸೈಸ್ ಮಿಷಿನ್ ಹೇಳಿದ್ದೀನಿ ನೋಡಿ, ರೌಂಡದ್ದು, ಅದನ್ನು ತಗೊಳ್ಳಿ, ಮನೆಯಲ್ಲೇ ಮಾಡ್ಕೊಳ್ಳಿ. ವಾಕಿಂಗ್ ಹೋಗಿ ಬಂದಮೇಲೆ ನಾನು ಸಿಗ್ತೀನಿ. 9 ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಮುಂಚೆ ನೋಡಿ ಬಾಗಿಲಿಗೆಲ್ಲ ನೀರು ಹಾಕಿ ಹೋಗಿರ್ತೀನಿ. ಆದರೆ ರಂಗೋಲಿ ಬಿಡೋದಕ್ಕೆ ನಮ್ಮ ಹುಡುಗನ ಗಾಡಿ ನಿಂತಿರುತ್ತೆ, ಹಾಗಾಗಿ ರಂಗೋಲಿ ಬಿಡೋಕ್ಕಾಗಲ್ಲ ನನಗೆ. ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿರ್ತೀನಿ. ನೋಡಿ ಕತ್ಲೆ, ಲೈಟ್ ಇರಲೇಬೇಕು. ನೋಡಿ 8:45. ಈಗ ರಾಗಿ ಅಂಬ್ಲಿದು ವಿಡಿಯೋ ನೋಡಿದ್ದೀರಾ ಅಲ್ವಾ? ಅದನ್ನೇನು ವಿಡಿಯೋ ಮಾಡಬೇಕು ಅಂತ ಏನೂ ಇಲ್ಲ. ರಾಗಿ ಅಂಬ್ಲಿ ಕುಡೀರಿ. ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಆಮೇಲೆ ಏನು ಅಂತ ನಾನು ಹೇಳ್ತೀನಿ. ನಾನು ನೋಡಿ 10:30. ನಾನು ಈಗ ಇದಿದೆಯಲ್ಲ ಚಿಯಾ ಸೀಡ್ಸು ಮತ್ತು ಕಾಮಕಸ್ತೂರಿ ಬೀಜ ನೆನೆಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗ ಕುಡಿತಾ ಇದ್ದೀನಿ. ಇದು ಕುಡಿದ್ರೆ ನಮಗೆ ಹೊಟ್ಟೆ ತುಂಬ ತುಂಬಿರೋ ಥರ ಅನಿಸುತ್ತೆ, ಬೇಗ ಹಸಿವಾಗಲ್ಲ. ಮತ್ತು ನಮಗೆ ಅದು ತುಂಬ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಸರಿಯಾಗುತ್ತೆ. ನಾವು ಏನೇ ಕುಡಿದ್ರೂ ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಮುಖನೂ ಚೆನ್ನಾಗಿರುತ್ತೆ, ಚರ್ಮ ಸುಕ್ ಬೀಳೋದಾಗಲಿ ಏನೂ ಆಗೋಲ್ಲ. ನೋಡಿ ಇವಾಗ ಟೈಮ್ 10:30. ರಾಗಿ ಅಂಬ್ಲಿ ಕುಡಿದೆ ಬಂದ ಮೇಲೆ, ಯಾವುದಾದ್ರೂ ಪರವಾಗಿಲ್ಲ ನಿಮಗೆ. ನಾನು ಚಿಕ್ಕ ಗ್ಲಾಸಲ್ಲಿ ರಾಗಿ ಅಂಬ್ಲಿ ಕುಡಿದೆ ಇವತ್ತು. ಇದು ನಾನು ದಿನ ನೆನೆಸ್ಕೊಳ್ಳಲ್ಲ, ದಿನ ಬಿಟ್ಟು ದಿನ ಒಂದೊಂದು ಥರ ಮಾಡ್ಕೊಳ್ತೀನಿ. ಬಾರ್ಲಿ ಗಂಜಿ ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಈ ಥರ ಪ್ರತಿಯೊಂದು ನಾನು ಕುಡಿತೀನಿ. ಆದರೆ ತಿನ್ನೋದಕ್ಕಿಂತ ಜಾಸ್ತಿ ಕುಡಿಯೋದು ನಾನು ಮಾಡ್ತೀನಿ. ಹಾಗಾಗಿ ವೆಯ್ಟ್ ಲಾಸ್ ಆಗುತ್ತೆ ನಮಗೆ. ಇದನ್ನು ಸುಮ್ಮನೆ ನೋಡಿ ಮಾಮೂಲಿ ಥರನೇ, ಯಾಕಂದರೆ ಕೆಳಗೆ ನಿಂತಿರುತ್ತೆ ಅಂತ ನಾನು ಸ್ಪೂನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಫುಲ್ಲು ಕುಡೀರಿ.
ಕಾಮಕಸ್ತೂರಿ ಬೀಜ, ಚಿಯಾ ಸೀಡ್ಸ್ ಎರಡೂ ನೆನೆಸ್ಕೊಳ್ಳಿ. 1.5 ಸ್ಪೂನ್ ರಾತ್ರಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ಕುಡಿಬೋದು. ನೀವು ಅದಕ್ಕೆ ಜೇನುತುಪ್ಪ ಆದರೂ ಮಿಕ್ಸ್ ಮಾಡ್ಕೊಳ್ಳಿ, ನಿಂಬೆಹಣ್ಣು ರಸ ಆದರೂ ಮಿಕ್ಸ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಇದಕ್ಕೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ, ಆದರೆ ಸಕ್ಕರೆ ಹಾಕ್ಕೊಳ್ಬೇಡಿ. ಬೆಲ್ಲ ಹಾಕ್ಕೊಂಡು ನಿಂಬೆಹಣ್ಣು ಜ್ಯೂಸ್ ಆದರೂ ಮಾಡ್ಕೊಳ್ಬೋದು. ಇವತ್ತು ಡಯಟ್ ಫುಡ್ಡಲ್ಲಿ ಮಧ್ಯಾಹ್ನದ ಊಟ ಏನು ಅಂತ ಗೋಧಿ ನುಚ್ಚಲ್ಲಿ ಕಿಚಡಿ, ಗೋಧಿ ನುಚ್ಚು ಹೆಸರುಬೇಳೆ ಹಾಕ್ಬಿಟ್ಟು, ಹೆಸರುಬೇಳೆ ಎಲ್ಲ ಥರ ತೊಗೊಳ್ಬೇಕು ನಾವು, ತುಪ್ಪ, ಬೆಣ್ಣೆ, ಎಣ್ಣೆ ಎಲ್ಲ ತೊಗೊಳ್ಬೇಕಾದ್ರೆ ಯಾವ್ದು ತೊಗೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ. ನಾನು ಇವಾಗ ಗೋಧಿ ನುಚ್ಚಿನ ಕಿಚಡಿ, ನಾವು ಇವಾಗ ಡಯಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಇದು ನೆನಪಾಗಿ ಬಾಯಿ ನೀರು ಬರುತ್ತೆ. ಹಾಗಾಗಿ ನಾನೇನು ಹೇಳೋದು, ತುಂಬ ತರಕಾರಿ ಹಾಕ್ಬಿಟ್ಟು ಗೋಧಿ ನುಚ್ಚಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಕಿಚಡಿ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನಿಮ್ಗೊಬ್ರಿಗೆ ಮಾಡ್ಕೊಳ್ಳಿ, ಮನೆಯವ್ರಿಗೆಲ್ಲ ಚೂರು ಕೊಡಿ, ಇನ್ನೂ ಬೇಕು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಏನೇನು ಬೇಕಂತ ತೋರಿಸ್ತೀನಿ. ಈಗ ನೋಡಿ, ನಾನು ಒಬ್ರಿಗೆ ಮಾಡ್ಕೊಳ್ತಿರೋದು ಇದು ಗೋಧಿ ನುಚ್ಚು. ಫಸ್ಟ್ ಇದನ್ನು ತೋರಿಸ್ತೀನಿ. ಗೋಧಿ ನುಚ್ಚು ಕೊಡಿ ಅಂದರೆ ಕೊಡ್ತಾರೆ, ಗೋಧಿ ಕಡಿ, ಗೋಧಿ ನುಚ್ಚು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಡಯಟ್ಗಿದು. ಇದು ನೋಡಿ, ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ನಾನು, ಚಿಕ್ಕ ಗ್ಲಾಸಲ್ಲಿ. ಸ್ವಲ್ಪ ಹೆಸರು, 1/4 ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದೆರಡು ಮೇಯ್ನು. ಒಂದು ನೋಡಿ 7 ಹುರುಳಿಕಾಯಿ ತೊಗೊಂಡಿದ್ದೀನಿ, ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಇದು ಆಮೇಲೆ ತಿನ್ನೋದಕ್ಕೆ. ಒಂದು ಚಿಕ್ಕದು ಬೀಟ್ರೋಟ್ ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಬಟಾಣಿನೂ ಹಾಕ್ಕೊಳ್ಬೋದು, ನಾನು ಬಟಾಣಿ ಹಾಕ್ಕೊಳ್ತಾ ಇಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು. ನೋಡಿ, ಇದು ನಾನು ಕೊಬ್ಬರಿ ಎಣ್ಣೆನೇ ಎಲ್ಲದಕ್ಕೂ ಬಳಸೋದು. ಚಳಿಗೆ ಗಟ್ಟಿಯಾಗೋಗಿದೆ ಕೊಬ್ಬರಿ ಎಣ್ಣೆ. ನಾನು ಊರಿಂದ ತರ್ತೀನಿ ಕೊಬ್ಬರಿ ಎಣ್ಣೆ. ಕಾರ್ಕಳದಲ್ಲಿ KV ಪ್ರಭು ಅಂತ ಇದ್ದಾರೆ ನೋಡಿ, ಇದನ್ನು ಓಪನ್ ಮಾಡಿಲ್ಲ, ಮೊನ್ನೆ ತರಿಸಿದ್ದು ಊರಿಂದ. KV ಪ್ರಭು ಆಯಿಲ್ ಮಿಲ್ಲು, ಕಾರ್ಕಳ. ನಾನು ಇಲ್ಲಿಂದ ತೊಗೊಂಡು ಬರೋದು. ತುಂಬ ಚೆನ್ನಾಗಿರುತ್ತೆ, ಪ್ಯೂರು. ನಮ್ಗೆ ಅಲ್ಲೇ ತೆಗ್ದು ಹಾಗೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಅಂಗಡಿದು ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಸಾಸಿವೆ ಇಷ್ಟು ಬೇಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದನ್ನೆಲ್ಲ ಹೆಚ್ಕೊಳ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ ನಾನು. ನೋಡಿ, ತರಕಾರಿ ಹೆಚ್ಚಿಟ್ಕೊಂಡು ನಾನು ತೊಳೆದಿಟ್ಕೊಂಡಿದ್ದೀನಿ. ಗೋಧಿ ನುಚ್ಚನ್ನ ತೊಳೆದಿಟ್ಕೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪನೇ ಹಾಕಿದ್ದು ನಾನು. ಅರ್ಧ ಈರುಳ್ಳಿ ಹಾಕಿದ್ದೀನಿ, ಅರ್ಧ ಟೊಮೊಟೊ ಹಾಕಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಗೆಡ್ಡೆಕೋಸು ಹಾಕಿದ್ದೀನಿ. ಯಾಕಂದರೆ ನಾವು ತರಕಾರಿ ನೋಡಿ ಇದೆಷ್ಟಿದೆ, ನೋಡಿ ಇದೆಷ್ಟಿದೆ, ತರಕಾರಿ ಎಷ್ಟಿದೆ ನೋಡಿ. ನಾವು ಇದನ್ನು ಬಳಸೋದು ತುಂಬ ಕಡಿಮೆ. ಗೋಧಿ ನುಚ್ಚು, ಹೆಸರುಬೇಳೆ ಕಡಿಮೆ, ತರಕಾರಿನೇ ಜಾಸ್ತಿ. ನೋಡಿ ಇಷ್ಟು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ಟವ್ ಅಂಟಿಸ್ಕೊಳ್ಳೋಣ. ಬೆಳಗ್ಗೆದ ಅರ್ಧ ನಿಂಬೆಹಣ್ಣು ಹುಳಿದಿದೆ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ನೀವು ಹೆಸರು ಬೇಳೆನ ಸಪ್ರೇಟಾಗಿ ಹುರ್ಕೊಂಡ್ರೂ ಆಗುತ್ತೆ, ಇಲ್ದಿದ್ರೆ ಇದರಲ್ಲೇ ಹಾಕಿದ್ರಾಯ್ತು. ನಾನಿಲ್ಲಿ ಯಾವಾಗಲೂ ಮಿಕ್ಸಿ ಇಟ್ಕೊಳ್ತಿದ್ದೆ. ನನಗೆ ತುಂಬ ಜನ ಹೇಳ್ತಿದ್ರು, ಅಮ್ಮ ದಯವಿಟ್ಟು ಮಿಕ್ಸಿ ಇಟ್ಕೊಳ್ಬೇಡಿ. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಆದರೂ ಉಪಯೋಗಿಸಿ, ಆದಷ್ಟು ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ರೆ ನಮಗೆ ಫ್ಯಾಟು ಬರ್ನ್ ಆಗುತ್ತೆ. ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ, ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ನಮಗೆ ಕೊಲೆಸ್ಟ್ರಾಲು ಸೇರಬೇಕು ನಮ್ಮ ಮೈಗೆ. ಇದು ಮಿಕ್ಸಿ ಇಟ್ಕೊಬೇಡಿ ಅಮ್ಮ, ಪ್ಲೀಸ್ ಅಮ್ಮ ಅಂತ ನನಗೆ ತುಂಬ ಜನ ನನಗೆ ಹೇಳ್ತಿದ್ರು. ಅದಕ್ಕೆ ಮಿಕ್ಸಿ ತೆಗ್ದಿದ್ದೀನಿ, ನಾನು ಬೇರೆ ಕಡೆ ಇಟ್ಟಿದ್ದೀನಿ. ನನಗೆ ಮಿಕ್ಸಿ ಇಲ್ಲಿ ಇಡಬೇಡಿ ಅಂತ ಹೇಳ್ದವ್ರಿಗೆಲ್ರಿಗೂ ತುಂಬ ಧನ್ಯವಾದಗಳು. ಎಷ್ಟು ನನ್ನ ಮೇಲೆ ಪ್ರೀತಿ, ವಿಶ್ವಾಸ, ಕಾಳಜಿ ತೋರಿಸ್ತೀರಾ, ಖುಷಿ ಆಗುತ್ತೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ. ಸಾಸಿವೆ ಚಿಟಪಟ ಅನ್ನುವಾಗ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವನ್ನ ನಾನು ಮುರಿದು ಹಾಕೋದು. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗಮ್ಮಂತ. ಸ್ವಲ್ಪ ಇದು ಕೆಂಪಾಗಲಿ, ಜಾಸ್ತಿ ಏನಾಗೋದು ಬೇಡ. ಸ್ವಲ್ಪ ಕೆಂಪಾಗ್ತಾ ಇದ್ದಂಗೆ ಹೆಸ್ರು ಬೇಳೆ ಇದೆಯಲ್ಲ, ಹೆಸ್ರು ಬೇಳೆ ಹಾಕ್ಕೊಳ್ಳಿ. ಕ್ಲೀನಾಗಿರುತ್ತಲ್ವ, ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹೆಸ್ರು ಬೇಳೆ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ. ಹೆಸ್ರು ಬೇಳೆ ಫ್ರೈ ಆಯಿತು. ತರಕಾರಿ ಏನು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ತರಕಾರಿ ಎಲ್ಲ ಹಾಕ್ಕೊಳ್ಳೋಣ. ಮನೆಯಲ್ಲಿ
ಒಬ್ರೊಬ್ರಿಗೆ ಒಂದೊಂದು ಅಡುಗೆ ಮಾಡಬೇಕು, ನಮಗೆ ಸಪ್ರೇಟಾಗಿ ಮಾಡ್ಕೊಬೇಕು ಅಂತ ಅಂದ್ಕೊಳ್ಬೇಡಿ. ನಾವು ಆರೋಗ್ಯವಾಗಿದ್ದರೆ ಮನೆಯವ್ರದ್ದೆಲ್ಲ ಆರೋಗ್ಯ ನೋಡ್ಕೊಳ್ಬೋದು. ನಮಗೆ ಆರೋಗ್ಯ ಇಲ್ಲ ಅಂದರೆ ಮನೆಯವ್ರ ಆರೋಗ್ಯ ಹೇಗೆ ನೋಡ್ಕೊಳ್ತೀರಾ ನೀವು? ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಮ್ಮ ಆರೋಗ್ಯ ಫಸ್ಟ್ ನಾವು ನೋಡ್ಕೊಳ್ಬೇಕು. ನಾವು ಚೆನ್ನಾಗಿದ್ದರೆ ಮನೆಯವರೆಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ? ನಾವು ಮಲ್ಕೊಂಡ್ರೆ ಮನೆಯವ್ರಿಗೆಲ್ಲ ಯಾರು ಮಾಡಿಕೊಡೋದು? ಹಾಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ನಿಮ್ಗಂತ ಸ್ವಲ್ಪ ಟೈಮ್ ಕೊಡಿ. ನಾನು ಜಾಸ್ತಿ ಉಪ್ಪು ಬಳಸಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ. ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಬೇಕಲ್ವಾ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ. ಡಯೆಟ್ ಮಾಡಬೇಕಾದ್ರೆ ನಾಲ್ಗೆ ರುಚಿನ ಬಿಡಬೇಕು. ನಾಲ್ಗೆ ರುಚಿನ ಬಿಟ್ಟರೆ ಸಣ್ಣ ಆಗ್ತಾರೆ. ನೀವು ಅಯ್ಯೋ ನನಗಿದೇನಾ ಅದೇನಾ ಅಂತ ಅಂದರೆ ಸಣ್ಣ ಆಗಲ್ಲ. ನೋಡಿ ಇದಿಷ್ಟು ಫ್ರೈ ಆಯಿತು, ಗಮ್ಮಂತಿದೆ ಕೊಬ್ಬರಿ ಎಣ್ಣೆದು. ಈಗ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಟೊಮೊಟೊ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಒಂದು ಸುತ್ತು ತಿರುಗಿಸಿದ ತಕ್ಷಣ ಬೇಗ ಆಗುತ್ತೆ, ಬೇಗ ಮಾಡ್ಬೋದು. ಇವಾಗ ನೀರು ಹಾಕ್ಕೊಳ್ಳೋಣ. ನಾನು ಎಷ್ಟು ನೀರು ಹಾಕ್ತೀನಿ ಅಂದರೆ ನೋಡಿ, ನಾನು ಎಷ್ಟು ಗೋಧಿ ನುಚ್ಚು ತೊಗೊಂಡಿದ್ನಲ್ವಾ, ಇದರಲ್ಲಿ 7 ನೀರು ಹಾಕ್ಕೊಳ್ತೀನಿ. ಗೋಧಿ ನುಚ್ಚು ಎಷ್ಟು ತೊಗೊಂಡಿದ್ದೀವಿ ಅಷ್ಟು. 1 2 3 4 5 6 7 ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕುದಿ ಬರಲಿ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೀಟ್ರೋಟುದೆಲ್ಲ. ನೋಡಿ ಕುದಿ ಬರ್ತಾ ಇದೆ. ಕುದಿ ಬಂದಾಗ ನಾವು ಗೋಧಿ ನುಚ್ಚನ್ನ ಏನು ತೊಳೆದಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ವಿಷಲ್ ಬಂದರೆ ಸಾಕು. 1 ಇಲ್ಲ 2, ನಾನು ಒಂದೇ ಬರ್ಸೋದು. ಯಾಕಂದರೆ ನನಗೆ ತರಕಾರಿ ಎಲ್ಲ ತುಂಬ ಬೆಂದಿದ್ರೆ ನನಗಿಷ್ಟ ಆಗಲ್ಲ. ತರಕಾರಿ ಬಾಯಿಗೆ ಸಿಗಬೇಕು, ನನಗೆ ಆ ಥರ ಇದ್ದರೆ ಇಷ್ಟ ಆಗೋದು. ನೋಡಿ ಇವಾಗ ಮುಚ್ಚಿಡೋಣ. ಇದು ಪ್ರೆಷರ್ ಬರಲಿ. ನೋಡಿ ಪ್ರೆಷರ್ ಹೋಗಿದೆ. ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಬರ್ತಾ ಇರುವಾಗ ಆಫ್ ಮಾಡ್ತೀನಿ. ಹಾಗಾಗಿ ಏನೂ ಎಗ್ರಿರಲ್ಲ. ಇಲ್ಲಾಂದರೆ ಸ್ಟವ್ವು ಕುಕ್ಕರು ಎಲ್ಲ ಗಲೀಜಾಗುತ್ತಲ್ವ. ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ಕಿಚಡಿ. ಇದಕ್ಕೆ ನಾನು ಸ್ವಲ್ಪ ಇವಾಗ ಹಸಿ ತೆಂಗಿನಕಾಯಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತೀನಿ. ನೀವು ಒಣಕೊಬ್ಬರಿಯನ್ನು ಹಾಕ್ಕೊಳ್ಬೋದು. ಮನೇಲಿ ಏನು ತರಕಾರಿ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ಇದೇ ಆಗಬೇಕು ಅದೇ ಆಗಬೇಕು ಅಂತ ಬೇಡ. ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ತಿನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ಸೌತೆಕಾಯಿ ತಂದಿದ್ನಲ್ಲ ಈಗ ಅಂಗಡಿಯಿಂದ, ಸೌತೆಕಾಯಿ, ಗೆಡ್ಡೆಕೋಸು, ಬೀಟ್ರೋಟು, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಲಾಡು ತಿಂತೀನಿ. ನಾನು ಏನಕ್ಕೆ ಈ ಥರ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ನಾವು ತಿನ್ನೋದನ್ನ ನಮ್ಮ ಕಣ್ಣು ನೋಡುತ್ತಂತೆ. ಚೆನ್ನಾಗಿದೆಯಾ ಅಂತ ಹೇಳಿ ನಮಗೆ ಮೆದ್ಲಿಗೆ ಹೇಳುತ್ತಂತೆ, ಓ ತುಂಬ ಚೆನ್ನಾಗಿದೆ ನೀನು ತಿನ್ನು ಅಂತ ಹೇಳುತ್ತಂತೆ. ಹಾಗಾಗಿ ನಮಗೆ ನಾವು ಚೆನ್ನಾಗಿರೋದು ಮಾಡ್ಕೊಳ್ಳೋಣ, ಡಿಸೈನಾಗಿ ಮಾಡ್ಕೊಳ್ಳೋಣ, ಕಲರ್ಫುಲ್ಲಾಗಿರೋದು ತಿನ್ನೋಣ. ಕಲರ್ಫುಲ್ ತರಕಾರಿ ತಿನ್ನಬೇಕಂತೆ, ಹಣ್ಣುಗಳು ಅಷ್ಟೇ ಕಲರ್ ಆಗಿರೋದು ತಿನ್ನಬೇಕಂತೆ. ಹಾಗಾಗಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಗೋಧಿ ನುಚ್ಚಲ್ವ ನೋಡಿ, ನಾವು ಗೋಧಿ ನುಚ್ಚಿಗಿಂತ ತರಕಾರಿನೇ ನೋಡಿ ಎಷ್ಟು ಕಾಣಿಸ್ತಾ ಇದೆ. ಮಕ್ಳಿಗೂ ಮಾಡಿಕೊಡಿ, ನಿಜವಾಗ್ಲೂ ತುಂಬ ಒಳ್ಳೆಯದು. ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಳ್ಬೇಕು. ಡಯೆಟ್ ಮಾಡೋರು ತುಪ್ಪ ತಿನ್ನಬಾರ್ದು ಅಂತ ಅವೆಲ್ಲ ಬೇಡ. ಗುಡ್ ಫ್ಯಾಟು ನಮಗೆ ಸೇರಬೇಕು. ಹಾಗಂತ ಅತೀ ತಿನ್ನಬೇಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟೇ. ನೋಡಿ ಅದು ಗಟ್ಟಿಯಾಗಿದೆ ಚಳಿಗೆ,
ಸ್ವಲ್ಪ ಸಾಕು. ಗುಡ್ ಫ್ಯಾಟ್ ನಮಗೆ ಸೇರಬೇಕು. ತುಪ್ಪ ತಿನ್ನಬಾರ್ದು ಅನ್ನೋದು ತಪ್ಪು ಕಲ್ಪನೆ. ಆದರೆ ತುಪ್ಪ ತಿನ್ನಬೇಕು. ತುಪ್ಪ, ಮೊಸರು, ಹಾಲು ಎಲ್ಲ ನಮಗೆ ತಿನ್ನಬೇಕು. ಅದೆಲ್ಲ ಮೂಳೆಗಳು ಗಟ್ಟಿ ಮಾಡುತ್ತೆ. ಇವಾಗ ಇದು ತಿನ್ನೋಣ ಬನ್ನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮತ್ತು ಏನು ಅಂತ ಅಂದರೆ ಇದರಲ್ಲಿ ನೀವು ಗೋಧಿಲಾದರೂ ಮಾಡ್ಕೊಳ್ಬೋದು. ಗೋಧಿ ನುಚ್ಚಲ್ಲಿ ನಾನು ಮಾಡಿದ್ದೀನಿ. ಗೋಧಿ ನುಚ್ಚಾದರೂ ಹಾಕ್ಕೊಳ್ಬೋದು, ಓಟ್ಸ್ ಹಾಕ್ಕೊಬೋದು, ಸಿರಿಧಾನ್ಯದಲ್ಲಿ ಯಾವುದಾದ್ರು ನವಣೆ, ಸಜ್ಜೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು. ದಿನ ಒಂದೇ ಥರ ಮಾಡ್ಕೊಳ್ಬೇಡಿ. ದಿನ ಒಂದೇ ಥರ ತಿಂದರೆ ಬೇಜಾರಾಗುತ್ತೆ. ದಿನಕ್ಕೆ ಒಂದೊಂದು ಥರ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಿನಕ್ಕೆ ಒಂದೊಂದು ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವಿವಾಗ ಗೋಧಿ ನುಚ್ಚು ಹಾಕಿರೋದಕ್ಕಿಂತ ನಮಗೆ ತರಕಾರಿನೇ ಜಾಸ್ತಿ ಕಾಣಿಸ್ತಾ ಇದೆ. ಆದರೆ ತುಂಬ ಬಿಸಿ ಇದೆ. ಆಮೇಲೆ ಊಟಕ್ಕಿಂತ ಮುಂಚೆ ನೀವೇನು ನೀರು ಕುಡಿತೀರೋ ನೀರು ಇಟ್ಕೊಬೇಡಿ. ಇವಾಗ ನೀರು ಇಟ್ಕೊಬೇಡಿ, ಉಪ್ಪು ಇಟ್ಕೊಬೇಡಿ. ಒಬ್ರೊಬ್ರು ಉಪ್ಪು ತಂದು ಇಟ್ಕೊಂಡು ಊಟಕ್ಕೆ ಕೂತ್ಕೊಳ್ತಾರೆ. ಉಪ್ಪು ಹಾಕ್ಕೊಳ್ಬೇಡಿ ಮತ್ತು ನೀರು ಇಟ್ಕೊಳ್ಬೇಡಿ. ಊಟಕ್ಕಿಂತ ಮುಂಚೆ ಎಷ್ಟು ನೀರು ಕುಡಿತೀರೋ ನೀವು ಅಷ್ಟು ನೀರು ಕುಡೀರಿ. ಆಮೇಲೆ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ನೀರು ಕುಡೀರಿ. ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ನೀರು ಕುಡೀರಿ. ಊಟ ಆದಮೇಲೆ ಅರ್ಧ ಗಂಟೆ ಆದಮೇಲೆ ನೀರು ಕುಡೀರಿ. ನಾನು ಇವಾಗ ಇದು ಬಿಸಿ ಇದೆ, ಅದಕ್ಕೋಸ್ಕರ ನೋಡಿ ಇಷ್ಟು ತರಕಾರಿ ಮತ್ತು ಇಷ್ಟೇ ನಾನು ತಿನ್ನೋದು. ಇವಾಗ ಇನ್ನೊಂದು ಟೈಮ್ಗಾಗುತ್ತೆ, ಸಂಜೆಗಾಗುತ್ತೆ, ಮಧ್ಯಾಹ್ನಕ್ಕೂ ರಾತ್ರಿಗೆ ಅದೇ ಇಟ್ಕೊಳ್ತೀನಿ ನಾನು. ನೋಡಿ 2 ಗಂಟೆಗೆ ಇವಾಗ ಊಟ ಮಾಡ್ತಾ ಇದ್ದೀನಿ. ಇವಾಗ ಚೂರು ತಿನ್ನಬೇಕು. ಉಪವಾಸ ಅಂತ ಡಯಟ್ ಮಾಡ್ತೀವಿ ಅಂತ ಉಪವಾಸ ಇರಬಾರ್ದು. ಇದು ಅಷ್ಟೇ, ಫುಲ್ಲು ಕಚ್ಚಬೇಕು. ನಮ್ಗೆ ದೇವ್ರು ಏನಕ್ಕೆ 32 ಅಲ್ಲಿ ಕೊಟ್ಟಿರೋದು? 32 ಇಲ್ಲ, 32 ಅಲ್ಲಿ ಕೊಟ್ಟಿರೋದು. ಕಚ್ಚಿ ಅದು ನಮ್ಮ ಬಾಯಲ್ಲೇ ಫುಲ್ಲು ಗ್ರೈಂಡ್ರ್ ಆಗೋಗ್ಬಿಡ್ಬೇಕು. ಇಲ್ಲಿ ಕೆಲಸ ಕೊಡಬಾರ್ದು. ನಾವು ಇಲ್ಲಿ ಕೆಲಸ ಕೊಡಬೇಕು. ಹೊಟ್ಟೆಗೆ ಕೆಲಸ ಕೊಡಬಾರ್ದು, ಬಾಯಿಗೆ ಕೆಲಸ ಕೊಡಬೇಕು. ನಾನು 1 ವರ್ಷದ ಉಡುಪಿಲಿ ಆಯುರ್ವೇದ ಹಾಸ್ಪಿಟ್ಲಿಗೆ 10 ದಿವಸ ಅಡ್ಮಿಟ್ ಆಗಿದ್ದೆ. ಸುಮ್ಮನೆ ತಲೆನೋ ಒಂದು ಕಾರಣ ನನಗೆ, ಮೈಗ್ರೇನ್ ಅಂತ. ಇನ್ನು ಮಿಕ್ಕಿದ್ದು ಸುಮ್ಮನೆ ಬಾಡಿ ಮಸಾಜು, ಅವ್ರು ಏನು ಹೇಳ್ತಾರೆ ಫುಡ್ ಡಯಟು ಎಲ್ಲದಕ್ಕೂ ಅಂತ ನಾನು ಸೇರಿದ್ದೆ. ನಾನು ಅದ್ರದ್ದು ತೋರಿಸ್ತೀನಿ ನಾನು ಸೇರಿರೋದು ಹೌದೋ ಇಲ್ವೋ ಅಂತ. ಯಾಕಂದರೆ ಕಮೆಂಟಲ್ಲಿ ಹೇಳ್ತಾರೆ, ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ, ಸುಳ್ಳು ಹೇಳ್ತೀರಾ ಅಂತ. ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನಾನು ಯಾವಾಗ ಸೇರಿದ್ದೆ, ಏನಕ್ಕೆ ಸೇರಿದ್ದೆ, ಏನೇನು ಟ್ರೀಟ್ಮೆಂಟ್ ತೊಗೊಂಡೆ ಅಂತ ತೋರಿಸ್ತೀನಿ. ಅಲ್ಲಿ ನಮಗೆ ಪ್ರತಿಯೊಂದು ಈ ಥರ ಹೇಳ್ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಚೆನ್ನಾಗಿ ಅಗಿಬೇಕು. ಅಗ್ದು ಬಾಯಲ್ಲೇ ಫುಲ್ಲು ಗ್ರೈಂಡರ್ ಹಾಕಿ ನುಂಗಬೇಕು. ಅದು ಪೇಸ್ಟ್ ಹಾಕ್ಬೇಕು. ಆ ಥರ ಸ್ವಲ್ಪ ಟೈಮ್ ಕೊಡಿ ಊಟಕ್ಕೆ. ಊಟ ಮಾಡುವಾಗ ಮಾತಾಡೋದಾಗಲಿ, ಮೊಬೈಲ್ ನೋಡೋದಾಗಲಿ ಮಾಡಬೇಡಿ. ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿ. ಎಷ್ಟು ಕಲರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿ. ಆವಾಗ ನಿಜವಾಗ್ಲೂ ತುಂಬ ನಮ್ಮ ಮೈಗೆ ನಾವೇನು ತಿಂತೀವಿ ಪೌಷ್ಟಿಕಾಂಶ ಎಲ್ಲ ನಮಗೆ ಸೇರುತ್ತೆ. ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ತಿಂತಾ ಇದ್ರೆ ನಾವೇನು ತಿಂದಿದ್ದೀವಿ ಅನ್ನೋದೇ ಅರ್ಥ ಆಗಲ್ಲ. ಮೆಣಸಿನ್ಕಾಯಿ ತಿಂದಿರ್ತೀವಿ, ಟಿ ವಿ ನೋಡಿಕೊಂಡು, ಆಮೇಲೆ ಮೆಣಸಿನ್ಕಾಯಿನ ತೆಗ್ದು ಸೈಡ್ಗೆ ಇಡ್ತೀವಿ, ಗೊತ್ತಾಗಲ್ಲ ಏನು ಅಂತೇಳಿ. ನಾವು ಹೇಗಿರ್ತೀವಿ ನಮ್ಮ ಮಕ್ಕಳು ಹಾಗಿರ್ತಾರೆ ಅಲ್ವಾ. ಇವಾಗ ನೀವು ಟಿ ವಿ ಮೊಬೈಲ್ ನೋಡ್ಕೊಂಡು ತಿಂತಾರೆ, ಮಕ್ಕಳು ಅದೇ ಬೆಳೆಸ್ಕೊಳ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಾನಿವಾಗ ಆರಾಮ್ಸೆ ಊಟ ಮಾಡ್ತೀನಿ. ನಿಮಗೆ ಮತ್ತೆ ಸಿಗ್ತೀನಿ ನಿಮಗೆ ನಾನು. ನೋಡಿ, ಈ ಬೀಟ್ರೂಟು ಅಷ್ಟೇ, ಹಸಿ ತಿಂದಷ್ಟು ನಮಗೆ ತುಂಬ ಒಳ್ಳೆಯದು. ಈ ಡಯೆಟಲ್ಲಿ ನಮ್ಗೆ ಡಯೆಟ್, ಈ ವಯಸ್ಸಲ್ಲಿ ಡಯೆಟ್ ಮಾಡಿ ನಾವೇನು ಫ್ಯಾಷನ್ ಶೋಗೆ ಹೋಗ್ಬೇಕಾಗಿಲ್ಲ, ಹೀರೋಯಿನ್ ಆಗಿ ಫಿಲಮ್ಗೆ ಹೋಗ್ಬೇಕಾಗಿಲ್ಲ. ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಬೀಟ್ರೂಟು, ಮೂಲಂಗಿ ಏನು ಹಸಿದು ತಿನ್ನಬಹುದು ಅದನ್ನು ತಿನ್ನಿ. ಮತ್ತು ಎಲ್ಲ ನಾನು ಆಲ್ಮೋಸ್ಟು ಯಾವುದಕ್ಕಾದರೂ ತೆಗಿಬಾರ್ದು ತಿನ್ನೋ ಅಂಥ ಸಿಪ್ಪೆಗಳಿದ್ರೆ ನಾನು ಹಾಗೆ ತಿಂತೀನಿ. ನಿಮಗೆ ಬೇಕಾ ತೆಗ್ಕೊಳ್ಳಿ, ಆದರೆ ಅದನ್ನು ಬಿಸಾಡಬೇಡಿ. ಅದನ್ನು ರುಬ್ಬಿಟ್ಟು ಆ ರಸದಲ್ಲಿ ಮೊಗ್ಗು ಕಚ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸಿಪ್ಪೆ ಸಮೇತ ತಿನ್ನೋದು ಸೌತೆಕಾಯಿದು. ಬೀಟ್ರೂಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೀಟ್ರೂಟು. ಅದನ್ನು ಅಷ್ಟೇ ನಾವು ಕಚ್ಚಿ ತುಂಬ ಕಚ್ಚಬೇಕು. ಈ ಥರ ಕಚ್ಚಿ ತಿಂದಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟು ನಮ್ಮ ಮನೆ ಬರದಲ್ಲಿ ಏನು ಬರ್ತಿದೆಯೋ ಗೊತ್ತಿಲ್ಲ, ಇರೋವರೆಗೂ ನಾವು ಆರೋಗ್ಯ ಕಾಪಾಡ್ಕೊಳ್ಳೋಣ. ನಾಳೆ ಹೇಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಇವತ್ತವರೆಗೂ ನಾವು ಆರೋಗ್ಯ ಕಾಪಾಡ್ಕೊಳ್ಳೋಣ ಅಲ್ವಾ. ನಾಳೆ ಇರ್ತೀವಿ ಅಂತಾನೆ ಉದ್ದಿನಬೇಳೆ ನೆನೆಸ್ತೀವಿ, ಇಡ್ಲಿ ದೋಸೆಗೆ ನೆನೆಸ್ತೀವಿ ಅಲ್ವಾ. ಸಂಜೆ ಬೆಳಗ್ಗೆ ನೆನೆಸ್ತೀವಿ, ಸಂಜೆ ರುಬ್ತೀವಿ. ನಾಳೆ ನಾವು ಎದ್ದಾಡೋದೇ ಇಲ್ಲ. ಹಾಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋಣ. ಮುಂದೆ ದೇವ್ರ ಹತ್ರ ನಮ್ಮದು ಪಾಸ್ಬುಕ್ ಇರುತ್ತೆ, ಎಷ್ಟು ಜಮಾ ಆಗಿದೆ, ಎಷ್ಟು ನಾವು ಕಳೆದಿದ್ದೀವಿ, ಎಷ್ಟು ದಿನ ಕಳೆದಿದ್ದೀವಿ, ಎಷ್ಟು ದುಡ್ಡು ಕಳೆದಿದ್ದೀವಿ. ದುಡ್ಡು ಅಂದರೆ ನಮ್ಮ ಆಯಸ್ಸು.
ಎಲ್ಲ ದೇವ್ರ ಹತ್ರ ಪಾಸ್ಬುಕ್ಕಲ್ಲಿ ಜಮಾ ಆಗಿರುತ್ತೆ. ದೇವ್ರು ಏನು ಲೆಕ್ಕ ಚುಕ್ತ ಮಾಡ್ತಾರೋ ಗೊತ್ತಿಲ್ಲ ಅಲ್ವಾ. ಅಲ್ಲಿವರೆಗೂ ಒಳ್ಳೇದು ಮಾಡೋಣ, ಒಳ್ಳೇದು ಬಯಸೋಣ. ನಾನು ಇವಾಗ ಆರಾಮಾಗಿ ತಿಂತೀನಿ. ಬಾಯ್. ನೋಡಿ, ಸಂಜೆ 4:15 ಆಯಿತು. ಮಳೆ ಬರ್ತಿದೆ. ಇಲ್ಲ ಅಂದರೆ ಸ್ವಲ್ಪ ಹೊರಗಡೆ ಪಾರ್ಕ್ ಗಿರ್ಕಿಗೆ ಹೋಗ್ಬೋದಿತ್ತು. ಆದರೆ ನಾನು ಸಂಜೆ ಹೊತ್ತು ಹೋಗಲ್ಲ, ಅಪರೂಪ ನಾನು ಹೋಗೋದು. ಬೇರೆಯವ್ರಿಗೆ ನಾನು ಹೇಳ್ತಿರೋದು. ಮಳೆಗಾಲದಲ್ಲಿ ನೋಡಿ, ಮಳೆ ಹನಿ ಇಡೋಕ್ಕೆ ಶುರುವಾಯಿತು. ಮಳೆಗಾಲದಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಯಾವ ಥರ ಎಕ್ಸಸೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. 2 ಬಾಟ್ಲು ಸಾಕಿದ್ದಕ್ಕೆ. 2 ಬಾಟ್ಲಲ್ಲೇ ಫಸ್ಟ್ ಕ್ಲಾಸಾಗಿ ಎಕ್ಸಸೈಸ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಮಳೆ ಬರ್ತಿದೆ ಹೊರಗಡೆ, ಹಾಗಾಗಿ ಮನೇಲೇ ವರ್ಕೌಟ್ ಮಾಡೋಣ. 2 ಲೀಟ್ರದ್ದು 2 ಬಾಟ್ಲು ತಗೊಳ್ಳಿ. ಇದು 2 ಲೀಟ್ರ್. ಇದು ನೀವು ಜ್ಯೂಸ್ ಬಾಟ್ಲಿ ಯಾವುದಾದ್ರೂ ತಗೊಳ್ಳಿ. ಒಂದೇ ಅಳತೆ ತಗೊಳ್ಳಿ. ಮತ್ತೆ ಒಂದೇ ಹೀಗಿಡಿ ಹಿಂಗ್ ನೈಸಾಗಿರೋದು ತಗೊಳ್ಳಿ. ಇಲ್ಲಿ ಲೈನ್ ಇರುತ್ತಲ್ಲ, ಅದನ್ನ ತಗೊಳ್ಬೇಡಿ, ಕೈ ನೋವು ಬರುತ್ತೆ. ಇದನ್ನ ತಗೊಳ್ಳಿ. ಮತ್ತೆ ಮುಚ್ಚಳ ಗಟ್ಟಿಗೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ನಾನ ಮಾಡ್ತೀರಾ. ಗಟ್ಟಿಗೆ ಮುಚ್ಚಳ ಹಾಕೊಳ್ಳಿ. ನೀರ್ ಫುಲ್ಲು ತುಂಬಿಸ್ಕೊಳ್ಳಿ. 2 ಬಾಟ್ಲು ನೀರ್ ತಗೊಂಡಿದ್ದೀನಿ ನಾನು. ಇದನ್ನ ನೋಡಿ ಈ ತರ ಇಟ್ಕೊಳ್ಳಿ, ಗಟ್ಟಿ ಹಾಕೊಳ್ಳಿ ಮುಚ್ಚಳ. ನಾನು ಇನ್ನೊಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಹಾಕೊಂಡು ನೋಡಿ, 1 2 3 4. ನಮ್ಗೆ ತೋಳು ದಪ್ಪ ಇದ್ರೆ ತೋಳು ಕಡಿಮೆ ಆಗತ್ತೆ, ಮತ್ತೆ ಎಕ್ಸಸೈಸ್ ಆಗತ್ತೆ. ನೀವು ಹೊರಗಡೆ ಹೋಗಕ್ಕಾಗಲ್ಲ, ಬೆಳಗ್ಗೆ ಹೊತ್ತು ನಮ್ಗೆ ಆಗಲ್ಲ ಅಂದ್ರೆ ಮನೆಯಲ್ಲೇ ಈ ತರ ಮಾಡ್ಕೊಳ್ಬೋದು. ನೋಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. 20 25 50 ಇದೊಂದೇ ಅಲ್ಲ. ಆಮೇಲೆ ಇಲ್ಲಿ ನೋಡಿ, ನಮ್ಗೆ ಹೊಟ್ಟೆ ಕರಗುತ್ತೆ. ನಾನೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತೀನಿ, ನೀವು ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ಸಮ ಇರಬೇಕು ಬಾಟ್ಲು, ಒಂದೇ ಅಳತೆದಿರ್ಬೇಕು, ಬೇರೆ ಬೇರೆ ಅಳತೆದ್ ಹಾಕ್ಬಾರ್ದು. ಇದಿಷ್ಟು ಮಾಡ್ಕೊಳ್ಳಿ. ಮತ್ತೆ ಮಾಮೂಲಿ ನೋಡಿ, ಹೀಗೆ ಮಾಡ್ಕೊಳ್ಳಿ. ಮತ್ತೆ ಇದು ತುಂಬಾ ಒಳ್ಳೇದು. ಸ್ಕಿಪ್ಪಿಂಗ್ ಆಡಕ್ಕೆ ನೋಡಿ, ನನಗೆ ಇಷ್ಟಕ್ಕೆ ನೋಡಿ ಸ್ಕಿಪ್ಪಿಂಗ್ ಆಡಕ್ಕೆ ಆಗಲ್ಲ. ಫ್ಯಾನ್ ಅಡ್ಡ ಬರುತ್ತೆ, ಎಲ್ಲ ಅಡ್ಡ ಬರುತ್ತೆ ಅಲ್ವಾ. ಎಲ್ಲಿ ಸ್ಕಿಪ್ಪಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲ ನಿಮ್ಗೆ ನಮ್ ಟೆರೆಸ್ ಎಲ್ಲ ಏನೂ ಇಲ್ಲ. ಟೆರೆಸ್ ಏನಾದ್ರು ಇತ್ತು ಅಂತ ಅಂದ್ರೆ ಟೆರೆಸ್ ಮೇಲೆ ಹೋಗಿ ಆಡ್ಬೋದು ನೀವು. ನೋಡಿ, ಸುಮ್ಮನೆ ಈ ತರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ, ಸ್ಕಿಪ್ಪಿಂಗ್ ಆಡೋ ತರ. ಮತ್ತೆ ನಾನು ಇವಾಗ ಹೇಳ್ಕೊಟ್ನಲ್ಲ ಆ ಎಕ್ಸಸೈಸು. ಮತ್ತೆ ನೋಡಿ, ಕೈ ಸ್ಟ್ರೆಚ್ ಮಾಡೋದು. ಈ ತರ ನಮ್ಗೆ ಚಿಕ್ಕವರು ಇರುವಾಗ ಮಾಡಿಸ್ತಾ ಇದ್ರಲ್ಲ, ಈ ತರ ಮಾಡೋದು. ಮತ್ತೆ ನಿಮ್ಗೆ ಏನ್ ಗೊತ್ತು ಅದನ್ನ ಮನೇಲೆ 1 hour ಮಾಡಿ. ವಾಕಿಂಗ್ ಹೋಗಕ್ಕಾಗಲ್ಲ ಮಳೆಗಾಲದಲ್ಲಿ, ಹಾಗಾಗಿ 1 hour ಇದನ್ನೇ ಮಾಡಿ. ನಾನು ಒಂದೊಂದ್ಸರಿ ಮಳೆ ಬರ್ಬೇಕಾದ್ರೆ ಹೋಗಕ್ಕಾಗಲ್ವಲ್ಲ, ಇದನ್ನೇ ಮಾಡೋದು. ಮತ್ತೆ ನೋಡಿ, ನಾವು ಫುಲ್ಲು ಕೈ ಈ ತರ ಮಾಡಬೇಕು ಇದು. ಆಮೇಲೆ ಕಪಾಲಭಾತಿ ಮಾಡಕ್ ಬರುತ್ತಲ್ವಾ, ಈಗ ಕೂತ್ಕೊಳ್ಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಒಳ್ಳೇದು ಅಂತಾರೆ. ನನಗೆ ನೋಡಿ, ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಇದು ಕರ್ಗುತ್ತೆ ಅಂತ ಹೇಳ್ತಾರೆ. ನನ್ಗ ಅಷ್ಟು ತುಂಬಾ ಹೊತ್ತು ಕೂತ್ಕೊಳಕ್ಕಾಗಲ್ಲ. ಒಂದ್ 15 ನಿಮಿಷ ಕೂತ್ಕೊಳ್ತೀನಿ ನಾನು. ಫಸ್ಟ್ ಅದು ಆಗ್ತಾ ಇರ್ಲಿಲ್ಲ, ಈಗ 15 ನಿಮಿಷದವರೆಗೂ ಬಂದಿದ್ದೀನಿ. ವಜ್ರಾಸನದಲ್ಲಿ ಕೂತ್ಕೊಂಡು ನಿಮ್ಗೆ ಯಾವ ಮುದ್ರೆ ಆಗುತ್ತೆ ಆ ಮುದ್ರೆ ಹಾಕೊಂಡು ಇದನ್ನ ಸಂಜೆ ಮಾಡ್ಬೇಕಿಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡ್ಬೇಕು. ಊಟ ಆದ್ಮೇಲೆ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಎಕ್ಸರ್ಸೈಸ್ ಯಾವುದೇ ಆಗ್ಲಿ ಖಾಲಿ ಹೊಟ್ಟೆಗೆ ಮಾಡಿ. ನೋಡಿ, ಈಗ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ವಜ್ರಾಸನಕ್ಕೆ ಆಗ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಹಾಗೆ ಮಾಡಿ. ಹೊಟ್ಟೆ ಬೇಗ ಒಳಗೋಗುತ್ತೆ, ತುಂಬಾ ಬೇಗ ಹೊಟ್ಟೆ ಒಳಗೋಗುತ್ತೆ. ಈ ತರ ಮಾಡಿ. ವಜ್ರಾಸನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟೊತ್ತು. ನಿಮ್ಗೆ ಕಪಾಲಭಾತಿ ಮಾಡಕ್ ಆಗದೆ ಇದ್ರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಟಿವಿ ನೋಡ್ತೀರಾ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮತ್ ಇನ್ನೊಂದು, ನೀವೇನೇ ಕೆಲಸ ಮಾಡ್ಬೇಕಾದ್ರೆ, ನಮ್ಗೆ ಹಳೆ ಕಾಲದಲ್ಲಿ ನಮ್ಮ ಹಿರಿಯರು ಚಕ್ಕಮಟ್ಲೆ ಹಾಕೊಂಡು ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ರು, ಬಟ್ಟೆ ಒಗಿತಾ ಇದ್ರು. ಎಷ್ಟು ಕುಕ್ಕುರ್ಗಲ್ಲಲ್ಲಿ ಕೂತ್ಕೊಂಡು,
ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ನಮ್ಮ ಹಿರಿಯರು ಎಷ್ಟು ಕೆಲಸ ಮಾಡ್ತಿದ್ರು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಿದ್ರು. ಇವಾಗ ನಾವ್ ಯಾರಾದ್ರೂ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ತೀವ? ಇಲ್ವೇ ಇಲ್ಲ ಅಲ್ವಾ. ವಾಷಿಂಗ್ ಮಿಷಿನ್ ಅಂತೆ, ಅದಂತೆ ಇದಂತೆ. ಕುಕ್ಕರ್ಗಾಲ್ ಅಂದ್ರೆ ಏನು ಅಂತ ಕೇಳ್ತಾರೆ ಇವಾಗ ಈಗಿನ ಕಾಲದ ಜನ. ಕುಕ್ಕರ್ಗಾಲ್ ಅಂದ್ರೆ ಹೇಗ್ ಕೂತ್ಕೊಳ್ಬೇಕು ಅಂತಾರೆ. ನೋಡಿ ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಹಾಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳಿ. ಇವಾಗ ನಾವು ಸಂಡಸ್ಸು ಲೆಟ್ರಿನ್ಗೆ ಹೋಗ್ಬೇಕಾದ್ರೂ ಕಮೋಡು, ನಾವ್ ಈ ತರ ಕೂತ್ಕೊಳ್ಳೋದೇ ಇಲ್ಲ. ಈಗ ಎಷ್ಟೊತ್ತು ನೀವು ಕೂತ್ಕೊಳ್ತೀರಾ ಅಷ್ಟು ಹೊಟ್ಟೆ ಕರಗುತ್ತೆ. ನೋಡಿ ಈ ತರ ಆರಾಮಾಗಿ ಕೂತ್ಕೊಳ್ಬೋದು. ಮತ್ತೆ ನೀವು ಇದು ಎಕ್ಸರ್ಸೈಸ್ ಮಾಡಿ ನೋಡಿ. ಈ ತರ ಇದೊಂದು. ಮತ್ತೆ ಬೆನ್ನೋವು, ಸೊಂಟ ಇದು ಬೊಚ್ಕರ್ಗಕ್ಕೂ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಸೊಂಟ ನೋವಿರುತ್ತಲ್ಲ ಅವ್ರಿಗೆ ತುಂಬಾ ಒಳ್ಳೇದಿದೆ ಎಕ್ಸರ್ಸೈಸ್. ನಾನು ಈಗ ತೋರಿಸ್ತೀನಿ. ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಹೀಗ್ ಮಲ್ಗೆ. ಇದು ಫುಲ್ಲು ಹೀಗ್ ಬರ್ಬೇಕು. ಈ ಫುಲ್ಲು ನಮ್ಮ ಮನೆ ಆಮೇಲೆ ಈಗ ಇಟ್ಕೊಂಡು ನಾವೀಗ ಸುತ್ತೋದು ನೋಡಿ. ಕೂತ್ಕೊಳ್ಳಕ್ ಟ್ರೈ ಮಾಡಿ. ಕೂತ್ಕೊಳ್ಳಕ್ ಟ್ರೈ ಮಾಡಿದಷ್ಟು ಚೆನ್ನಾಗಾಗುತ್ತೆ. ಗಟ್ಟಿಗೆ ಇಟ್ಕೊಳ್ಳಿ ಕಾಲ್ನ. ಕೂತ್ಕೊಳ್ಳಕ್ ಟ್ರೈ ಮಾಡಿ. ಹಾಗೆ ಸುತ್ತ ಬನ್ನಿ ಹೀಗೆ ನೋಡಿ. ಇದು ಇಷ್ಟು ಎಕ್ಸರ್ಸೈಸ್ ಇವತ್ತು ಹೇಳ್ಕೊಡ್ತೀನಿ. ತುಂಬಾ ಬೇಗ ಸಣ್ಣ ಆಗ್ತೀರಾ ನೋಡಿ. ಆಗ್ಲೇ ನನಗೆ ಬೆವರ್ತಾ ಇದೆ. ಮತ್ತೆ ನೋಡಿ ಇವತ್ತು ಸಂಜೆ 4 ಗಂಟೆ, ಬೆಳಗ್ಗೆಯಿಂದ ನಾನು ರಾಗಿ ಅಂಬ್ಲಿ ಕುಡ್ದೆ, ಜ್ಯೂಸ್ ಕುಡ್ದೆ, ಆಮೇಲೆ ಊಟ ಮಾಡಿದೆ, ಕಿಚಡಿ ತಿಂದೆ. ನೋಡಿ ನಾನೇನು ಒಳಗೆ ಎಳ್ಕೊಂಡಿಲ್ಲ ಏನಿಲ್ಲ, ಅದು ಹೇಳ್ತೀರಾ ಕಮೆಂಟ್ ಅಲ್ಲಿ. ನೋಡಿ ಆರಾಮಾಗಿದ್ದೀನಿ. ಹೊಟ್ಟೆ ನೋಡ್ತಾ ಇದ್ದೀರಲ್ವಾ, ಏನು ಹೊಟ್ಟೆ ಇಲ್ಲ. ಈ ತರ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡ್ಕೊಳ್ಳಿ ಮನೇಲಿ. ಆದ್ರೆ ಈ ಬಾಟ್ಲದ್ ಮಾತ್ರ ತುಂಬಾ ಉಪಯೋಗ ಇದೆ. ಬಾಟ್ಲಿಂದ ನೀರ್ ಚೆಲ್ಬೇಡಿ, ವೇಸ್ಟ್ ಮಾಡಬೇಡಿ, ಹಾಗೆ ಇಡಿ. ದಿನ ನಿಮಗೆ ಮಾಡಕ್ ಬೇಕಾಗತ್ತಲ್ವಾ. ಮಳೆಗಾಲದಲ್ಲಿ ಮನೇಲೆ ಈ ತರ ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ಮತ್ತೆ ನಾನು ಇದನ್ನ ತೋರಿಸಿದ್ದೀನಲ್ವಾ ಸುತ್ತೋದು, ಅದನ್ನ ತಗೊಳ್ಳಿ. ನೋಡಿ ನಾವ್ ಈಗ ಮಾಡಿದಾಗ ನಮ್ಗೆ ಬೆನ್ನಲ್ಲಿ ನೆಟ್ಗೆ ಬರುತ್ತೆ. ಈ ತರ ಮಾಡ್ತೀವಲ್ವಾ, ಬೆನ್ನಲ್ಲಿ ನೆಟ್ಗೆ ಬರುತ್ತೆ. ಎಷ್ಟು ಆರಾಮ್ ಅನ್ಸುತ್ತೆ ಗೊತ್ತಾ. ನೋಡಿ ಹೀಗೆ 200 ರೂಪಾಯಿ, ಏನೂ ಖರ್ಚಿಲ್ಲ. ನೀರಿನ ಬಾಟ್ಲು ಖರ್ಚಿದ್ಯಾ? ಜ್ಯೂಸು ತಂದು ಕುಡಿತೀವಿ, ಬಾಟ್ಲನ್ನ ಬಿಸಾಕ್ತಿವಿ, ಅದರಿಂದ ಎಕ್ಸರ್ಸೈಸ್ ಆಗುತ್ತೆ ಅಲ್ವಾ. ಈ ತರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೆವರು ಬರ್ತಿದೆ ನನ್ಗೆ. ಈ ತರ ವರ್ಕೌಟ್ ಮನೇಲೆ ಮಾಡ್ಕೊಳ್ಳಿ. 1 ರೂಪಾಯಿ ಖರ್ಚಿಲ್ಲದೆ ಮನೇಲೆ ಮಾಡ್ಕೊಳ್ಳಿ. ಮೊನ್ನೆ ನಾನು ತೋರಿಸಿದ್ದು ಬ್ಲೂ ಕಲರ್ ಇತ್ತು, ಅದು ನನ್ನ ಮಗಳು ಮನೆದು, ಇದು ನಮ್ಮ ಮನೆಯದು. ಇವಾಗ ಒಂದು ಸ್ಪೆಷಲ್ ಆಗಿ ಟೀ ಏನಂತ ಹೇಗ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನಾನು ಇವಾಗ ನೋಡಿ ಸ್ಪೆಷಲ್ ಟೀ ಏನು ಅಂದ್ರೆ, ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ನಾನು, ಸ್ವಲ್ಪ ಧನಿಯಾ ಕಾಳು ತಗೊಂಡಿದ್ದೀನಿ, ನೀವು ಕೊತ್ತಂಬರಿ ಕಾಳು ಅಂತೀರಲ್ಲ ಅದು ತಗೊಂಡಿದ್ದೀನಿ, 2 ಲವಂಗ ತಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ. ಇದನ್ನ ಸ್ವಲ್ಪ ನಾವು ಜಚ್ಕೊಳ್ಳೋಣ. ತುಂಬಾ ನೈಸಲ್ಲ, ಸ್ವಲ್ಪ ತರ್ತರಿ ತರ ಜಚ್ಕೊಳ್ಳೋಣ. ನೀವು ಮನೇಲಿ ಏನಿರುತ್ತೆ ಅದ್ರಲ್ಲಿ ಮಾಡ್ಕೊಳ್ಳಿ. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಧನ್ಯ ಪುದೀನ ಇರ್ಲಿಲ್ವಾ, ಇದಾಕೊಳ್ಳಿ, ಶುಂಠಿ ಹಾಕೊಳ್ಳಿ, ಎಲ್ಲ ಇದ್ದೇ ಇರುತ್ತಲ್ವಾ. ನಾನೇನು ಜಾಸ್ತಿ ಖರ್ಚು ಮಾಡಿ ಮಾಡೋ ತರ ನಾನು ಏನೂ ಹೇಳಲ್ಲ. ಮನೇಲಿ ಏನಿದೆಯೋ ನಾನು ಅದ್ರಲ್ಲೇ ಮಾಡ್ಕೊಳ್ಳೋದು. ಇವತ್ತು ಹಣ್ಣು ಏನೂ ಇರ್ಲಿಲ್ಲ ನನಗೆ ತಿನ್ನೋದಕ್ಕೆ. ತಿನ್ಬೇಕು, ನನಗೆ ನೆನೆ ಬರ್ಲಿಲ್ಲ, ಹಾಗಾಗಿ ತಗೊಂಡಿಲ್ಲ ಮನೆ ಹತ್ರ. ನೋಡಿ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ನಾವು. ನಾನು ಇದ್ರಲ್ಲಿ ನೀರು ಹಾಕೊಳ್ಳೋದು ಹೇಳಿದ್ದೀನಲ್ವಾ. ಹಣ್ಣು ಯಾವುದು ಬರ್ಲಿಲ್ಲ, ಹಾಗಾಗಿ ಇವತ್ತು ಹಣ್ಣಿಲ್ಲ. ಸಂಜೆ ಬರ್ತಾರೆ ತಗೊಳ್ಬೇಕು. ಜಾಸ್ತಿ ಸ್ವೀಟ್ ಅಂಶ ತಿನ್ಬೇಡಿ, ಸಪೋಟ ತಿನ್ಬೇಡಿ, ಬಾಳೆಹಣ್ಣು ಜಾಸ್ತಿ ತಗೊಳ್ಬೇಡಿ. ಇದರಲ್ಲಿ ಎಷ್ಟಿರುತ್ತೆ ಇದನ್ನ ಹಾಕೊಳ್ಳೋಣ. ಈಗ ಇದನ್ನ
ಕುದಿಯೋದಕ್ಕಿಡೋಣ. ನೋಡಿ ಇನ್ನೇನು ಕುದಿ ಬರುತ್ತೆ. ಈಗ ಮಣ್ಣಿನ ಪಾತ್ರೆ ತಗೊಳ್ಳಿ. ಒಂದು 30-40 ರೂಪಾಯಿಗೆ 50 ರೂಪಾಯಿಗೆ ಒಳಗಡೆ ಸಿಗುತ್ತೆ. ಮಣ್ಣಿನ ಪಾತ್ರೆ ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಇವಾಗ ಇದು ಮಣ್ಣಿನ ಪಾತ್ರೆ ನಾನು ಆಫ್ ಮಾಡ್ಕೊಳ್ತೀನಿ. ಹಾಗೆ ಕುದಿ ಬರುತ್ತೆ, ತುಂಬ ಹೊತ್ತು ಕುದಿ ಬರುತ್ತೆ. ನೋಡಿ ಒಂದೊಂದ್ಸರಿ ಹಾಗೆ ಬಿಟ್ಟರೆ ಉಕ್ಕೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಆಫ್ ಮಾಡ್ಕೊಳ್ಳೋದು. ನೋಡಿ ಆಫ್ ಮಾಡಿಕೊಂಡ್ರು ಹಾಗೆ ಕುದೀತಾ ಇರುತ್ತೆ. ನೋಡಿ ಹಾಗೆ ಕುದೀಲಿ. ಇದನ್ನು 1 ನಿಮಿಷ ಮುಚ್ಚಿಟ್ಬಿಡೋಣ, ಆಮೇಲೆ ಸೋಸ್ಕೊಳ್ಳೋಣ. ಸೋಸ್ಕೊಂಡಿರೋದನ್ನ ಬಿಸಾಡಬೇಡಿ. ಇನ್ನೊಂದ್ಸರಿ ನಾವು ಕುದಿಸಿ ಕುಡಿಬೋದು, ಯಾಕಂದರೆ ಇನ್ನೂ ಅದರಲ್ಲೆಲ್ಲ ತುಂಬ ರಸ ಬಿಟ್ಟಿರುತ್ತೆ. ಹಾಗಾಗಿ ನಾನಿವಾಗ ಇದನ್ನು ಮುಚ್ಚಿಡ್ತೀನಿ. 1-2 ನಿಮಿಷ ಅದು ಹಾಗೆ ಬೇಯಲಿ. ನೋಡಿ ಕುದೀತಾ ಇದೆ. ಮಳೆ ಶುರು ಆಯಿತು, ಪಾರ್ಕ್ಗೆಲ್ಲೂ ಹೋಗಿ, ಅದಕ್ಕೆ ನಾನು ಮನೇಲಿ ತೋರಿಸಿರೋ ಅಂಥದ್ದೇ ಎಕ್ಸಸೈಸ್ ಮಾಡಿಕೊಂಡ್ರೆ ಆರಾಮಾಗುತ್ತೆ. ಎಕ್ಸಸೈಸ್ ಆಯಿತು. ಪುದೀನ ಧನಿಯಾ ಏನೇನು ಹಾಕಿದ್ದೆ ಅಂತ ನೋಡಿದ್ರಿ. ಅದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. ಬಿಸಿ ಬಿಸಿ ಇದೆ. ಮಳೆಗೂ ಚಳಿಗೂ ಚೆನ್ನಾಗಿರುತ್ತೆ. ಕಾಫಿ ಟೀ ಅಭ್ಯಾಸ ದಯವಿಟ್ಟು ಬಿಡಿ. ಈ ಥರದ್ದೆಲ್ಲ ಕುಡಿದ್ರೆ ಚಳಿಗಾಲಕ್ಕೆ ಮಳೆಗಾಲಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯ ಕೊಡುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ಸಿಪ್ ಬೈ ಸಿಪ್ ಕುಡಿಬೇಕು, ನಿಧಾನವಾಗಿ ಕುಡಿಬೇಕು. ನಾನು ಕುಡಿತೀನಿ. ಮತ್ತು ಇವತ್ತು ಸಂಜೆಗೆ ನಾನು ಮಾಡಿರೋ ಕಿಚಡಿನೇ ಇದೆ. ಕಿಚಡಿ ಸೌತೆಕಾಯಿ ತಿಂತೀನಿ. 6-7 ಗಂಟೆ ಒಳಗಡೆ ನಾನು ತಿಂದ್ಬಿಡ್ತೀನಿ. ಆಮೇಲೆ ತಿನ್ನಲ್ಲ. ನಾನು ಮನೇಲಿರಬೇಕಾದ್ರೆ ನಾನು ಏನೂ ಹಚ್ಕೊಳ್ಳಲ್ಲ. ಅಲೋವೆರಾ ಜೆಲ್ ಹಚ್ಕೊಳ್ತೀನಿ. ಯಾವುದು ಅಂತ ತೋರಿಸ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಅಲೋವೆರಾ ಜೆಲ್ ಹಚ್ಕೊಳ್ತೀನಿ. ನಾನು ಇದನ್ನು ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಮನೇಲಿರಬೇಕಾದ್ರೆ ನಾನು ಅಲೋವೆರಾ ಜೆಲ್ ಬಿಟ್ಟರೆ ಇನ್ನೇನು ಹಚ್ಕೊಳ್ಳಲ್ಲ ನಾನು. ನೋಡಿ ಇದು ಯಾವ ಬ್ರ್ಯಾಂಡು ಏನು ಅಂತ ಬೇಡ. ನಾನು ಮಾಡೋದನ್ನ ನಿಮಗೆ ನಾನು ಏನು ಹಚ್ಕೊಳ್ತೀನಿ, ನಾನು ಏನು ಕುಡಿತೀನಿ, ಏನು ತಿಂತೀನಿ ಅಂತ ನಾನು ಅದನ್ನು ನಿಮ್ಗೆ ಹೇಳ್ತಾ ಇರೋದು. ನೋಡಿ ಅದಕ್ಕೆ ಏನೂ ಹಚ್ಕೊಂಡಿಲ್ಲ ನಾನು ಟ್ರೇಡ್ ಮಾರ್ಕು ಇರಲ್ಲ. ಇನ್ನೇನು ಲೈವ್ಗೆ ಹೋಗ್ಬೇಕಲ್ಲ ಆವಾಗ ಮುಖ ತೊಳ್ಕೊಂಡು ರೆಡಿಯಾಗಿ ನಾನು ಟ್ರೇಡ್ ಮಾರ್ಕ್ ಇಟ್ಕೊಳ್ತೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಇವಾಗ 4:15 ಆಯಿತು. ಇನ್ನೇನು ಇವಾಗ ಟೀ ಕುಡಿದೆ ಆಯಿತು. ಇದಕ್ಕೆ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ಇತ್ತಲ್ಲ, ನಿಂಬೆಹಣ್ಣು ಇಂಟ್ಕೊಂಡಿದ್ದೀನಿ ನಾನು. ಬೆಳಗ್ಗೆದು ಅರ್ಧ ನಿಂಬೆಹಣ್ಣು ಉಳಿದಿತ್ತಲ್ಲ ಇಂಟ್ಕೊಂಡಿದ್ದೀನಿ. ಹೇಳಕ್ಕೆ ಮರ್ತೋಯ್ತು. ನಿಂಬೆಹಣ್ಣು ಇಂಟ್ಕೊಂಡಿದ್ದೀನಿ. ದಿನಕ್ಕೊಂದು ನಿಂಬೆಹಣ್ಣು ಆಯಿತು. ಎಲ್ಲ ಥರ ತರಕಾರಿ ತಿಂದೆ. ಹಣ್ಣೊಂದು ಇವತ್ತು ತಿಂದಿಲ್ಲ. ಇವತ್ತು ಹಣ್ಣು ಬರುತ್ತೆ, ಮಳೆ ಅಂತ ಹಣ್ಣು ಬರ್ತಿಲ್ಲ. ನನಗೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಇವತ್ತು ನೋಡ್ತೀನಿ, ಬರಲಿಲ್ಲ ಅಂದರೆ ನಾಳೆ ಒಂದು ಸ್ವಲ್ಪ ಎಲ್ಲಾದರೂ ಹಣ್ಣು ತಂದು ಇಟ್ಕೊಳ್ತೀನಿ. ಏನು ಸೀಸನಲ್ಲಿ ಇರುತ್ತೆ ನಿಮ್ಗೆ ಅದು ಏನು ಕೈಗೆ ಎಟ್ಕುತ್ತೆ ಅದು 1-2 ಥರ ಹಣ್ಣು ತಿನ್ನಿ, ಎಲ್ಲ ಥರ ತರಕಾರಿ ತಿನ್ನಿ, ಮತ್ತು ಈ ಥರ ಮಾಡ್ಕೊಂಡು ಕುಡೀರಿ. ಇದಕ್ಕೆ ನೀವು ಬೇರೆ ಎಲ್ಲ ಶುಂಠಿ ಹಾಕಿ, ಜೀರಿಗೆ ಹಾಕಿ, ಕಾಳು ಮೆಣಸು ಹಾಕಿ, ಓಂಕಾಳು ಹಾಕಿ ಪ್ರತಿಯೊಂದು ಮಾಡ್ಕೊಳ್ಳಿ. ಇನ್ನು ನಾನು ತೋರಿಸ್ತೀನಿ, ವೀಡಿಯೋಗಳು ತೋರಿಸ್ತೀನಿ. ಇವತ್ತು ಎಕ್ಸಸೈಸ್ ತೋರಿಸ್ದೆ, ಡಯಟ್ ಫುಡ್ಡು ತೋರಿಸ್ದೆ, ಪ್ರತಿಯೊಂದು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬ್ಯಾಡ್ ಕಮೆಂಟ್ ಮಾಡೋದಾದರೆ ವಿಡಿಯೋನೇ ನೋಡಬೇಡಿ. ನಾನು ಸರಿಗೂ ಹೇಳ್ತಾ ಇರ್ತೀನಿ, ನಿಮ್ಮದು ಒಂದೊಂದು ಬ್ಯಾಡ್ ಕಮೆಂಟ್ ನಮಗೆ ತುಂಬ ಮನಸ್ಸಿಗೆ ನೋವು ಕೊಡುತ್ತೆ. ನಾವು ಇವಾಗ 50 ವರ್ಷಕ್ಕೆ ಸಣ್ಣ ಆಗ್ಬಿಟ್ಟು ನಾವು ಯಾವುದು ಹೀರೋಯಿನ್ ಆಗಿ ಹೋಗ್ಬೇಕಂತ ಏನೂ ಇಲ್ಲ ಅಲ್ವಾ. ಒಂದು ಏನು ಅಂದರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾನು ಡಯಟ್ ಮಾಡ್ತಾ ಇರೋದು ಹೊರತು ಇನ್ನೇನು ನಾವು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಆಡಬೇಕಂತ ಏನೂ ಇಲ್ಲ ನಮಗೆ ಅಲ್ವಾ. ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ. ಮಳೆ ಬರ್ತಿದೆ, ಬಾಟ್ಲಿ ಎಕ್ಸಸೈಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ನಾನು ಇನ್ನೇನು ಮಾಡ್ಕೊಳ್ಬೇಕು, ಇನ್ನೇನು ಸರಿ ಮಾಡ್ಕೊಳ್ಬೇಕು ಅದನ್ನು ಸೂಕ್ಷ್ಮವಾಗಿ ಹೇಳಿ. ನೀವು ಮಾಡ್ತಿರೋದು ಸರಿ ಇಲ್ಲ, ನಮಗಿಷ್ಟ ಆಗಲಿಲ್ಲ ಆ ಥರ ಬೇಡ. ನೀವು ಇದನ್ನು ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳಿ ಖಂಡಿತ ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ, ತುಂಬ ಧನ್ಯವಾದಗಳು. ಇನ್ನು ಸಂಜೆ ನಾನು ಇದನ್ನು ತಿಂತೀನಿ, ಕಿಚಡಿ ಇದೆಯಲ್ವ, ಕಿಚಡಿ ತಿಂತೀನಿ. ರಾತ್ರಿ 1 ಲೋಟ ನಾನು ಚಕ್ಕೆ ನೀರು ಕುಡ್ಕೊಂಡು ಮಲ್ಕೊಳ್ತೀನಿ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಲೈವ್ಗೆ ಹೋಗ್ತೀನಿ. 7ರಿಂದ 9-9:30ವರೆಗೂ ಲೈವಲ್ಲಿ ಇರ್ತೀನಿ. ಆಮೇಲೆ 1 ಲೋಟ ಬಿಸಿಯಾಗಿ ಚಕ್ಕೆ ನೀರನ್ನ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ. ಇಷ್ಟು ನಂದು ದಿನಚರಿ. ಇನ್ನು ಅದನ್ನು ಬೇಡ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಇಷ್ಟ ಇರೋರು ಮಾಡ್ಕೊಳ್ಳಿ, ಇಲ್ದಿದ್ರೆ ಬೇಡ. ನಂದು ಹೇಳ್ತಾ ಇದ್ದೀನಿ, ತೋರಿಸ್ರಿ ಅಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.